ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಈಗ ಧರ್ಮಸ್ಥಳಕ್ಕೆ ಬಂದಂಥ ಭಕ್ತರು ಕೂಡ ಏನು ಹೇಳ್ತಾರೆ ಅಂತ ಕೇಳೋಣ. ನನ್ನ ಜೊತೆಗೆ ಬೀದರ್ನಿಂದ ಬಂದಂಥ ಭಕ್ತರು ಇದ್ದಾರೆ, ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್, ಪ್ರಮುಖವಾಗಿ ತಾವು ಯಾವ ಊರು ತಮ್ಮದು? ಸರ್ ನಮ್ಮ ಬೀದರ್ ಸರ್. ಓಕೆ. ಎಷ್ಟು ವರ್ಷದಿಂದ ಬರ್ತಿದ್ದು ಧರ್ಮಸ್ಥಳಕ್ಕೆ ತಾವು? ಸರ್ ನಾವು ಸುಮಾರು 5 ವರ್ಷದಿಂದ ಬರ್ತಾ ಇದ್ದೀವಿ ಸರ್. ಧರ್ಮಸ್ಥಳದ ಬಗ್ಗೆ ಸ್ವಲ್ಪ ನಿಮ್ಗೆ ಐಡಿಯಾ ಇದೆ ಅನ್ಸುತ್ತೆ. ಸದ್ಯ ನಡೀತಿರುವಂಥ ಘಟನೆಗಳಾಗಿರ್ಬೋದು, ತಲೆಬುರುಡೆ ಪ್ರಕರಣ, ಏನು ಐಡಿಯಾ ಇದೆ ತಮಗೆ? ಹೌದು ಸರ್, ನಡೀತಾ ಇದೆಯಲ್ಲ. ಸರ್ಕಾರ ಎಲ್ಲ SIT ಇದು ಕೊಟ್ಟಿದೆ. ಅದರ ಹೊಡೆತ ಬಿದ್ದು ಸ್ವಲ್ಪ ಜನ ಕಡಿಮೆ ಆಗಿದೆ ಸರ್. ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಅದು ಸತ್ಯ ತನಿಖೆ ಹೊರಬಿದ್ದು ಒಳ್ಳೆಯ ಬೆಳವಣಿಗೆಗಳು ನಡೀಲಿ. ಅದೇ ರೀತಿ ಮಂಜುನಾಥ ಸ್ವಾಮಿಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಆದರೂ ಜನರಲ್ಲಿ ಸ್ವಲ್ಪ ತಲೆಯಲ್ಲಿ ಗೊಂದಲ ಇರೋದರಿಂದ ಸ್ವಲ್ಪ ಜನನೂ ಕಡಿಮೆ ಆಗಿದೆ ಅನಿಸುತ್ತೆ. ನಾವೇನು ಹೇಳ್ತೀರಿ ಸರ್ ಈಗ ತನಿಖೆ ಬಗ್ಗೆ, ವ್ಯವಸ್ಥೆ ಬಗ್ಗೆ? ಏನಿಲ್ಲ ಸರ್, ತನಿಖೆ ಆಗಿದ್ಮೇಲೆ ಸತ್ಯಾಂಶ ಹೊರಗೆ ಬರುತ್ತೆ, ಆಮೇಲೆ ನೋಡೋಣ. ಈಗ ತಾವು ದೇವಸ್ಥಾನಕ್ಕೆ ಬರ್ತಿರೋ ತಮ್ಮ ಧಾರ್ಮಿಕ ಭಾವನೆಗೆ ಆ ಥರದ ಧಕ್ಕೆ ಆಗಿದೆ ತಮಗೆ? ಏನೂ ಇಲ್ಲ ಸರ್, ಧಕ್ಕೆ ಏನೂ ಇಲ್ಲ. ನಮ್ಮ ಮನಸ್ಸಿಂದ ಬಂದು ದರ್ಶನ ಮಾಡ್ತಾ ಇದ್ದೀವಿ. ಜನರು ಬರ್ತಾರೆ, ತನಿಖೆ ಆದಮೇಲೆ ನೋಡೋಣ ಸರ್. ತಾವೇನು ಹೇಳ್ತೀರಿ ಸರ್ ಈ ಬಗ್ಗೆ? ಯಾರೋ ಮಾಡಿದ್ದಕ್ಕೆ ಎಲ್ಲ ಮಂಜುನಾಥ ಸ್ವಾಮಿ ಎಲ್ಲಕ್ಕೂ ಉತ್ತರ ಕೊಡ್ತಾನೆ. ಮಂಜುನಾಥ ಸ್ವಾಮಿ ಎಲ್ಲ ನೋಡ್ಕೋತಾನೆ. ಎಲ್ಲ ಸತ್ಯತೆ ಹೊರಗಡೆ ಬಂದ ಮೇಲೆ ಎಲ್ಲ ಅದಕ್ಕೆ ಪರಿಹಾರ ಸಿಗುತ್ತೆ. ಸೊ ತಾವೇನು ಹೇಳ್ತೀರಿ? ಹೇಳಿ. ಏನಿಲ್ಲ ಸರ್, ತನಿಖೆ ಆದ ನಂತರ SIT ತನಿಖೆ ಆದ ಏನು ಬಹಿರಂಗ ಆಗುತ್ತೆ ಅದರ ಪ್ರಕಾರ ಜನಗಳಿಗೆ ಅರ್ಥ ಆಗುತ್ತೆ. ಆಗ ಮಂಜುನಾಥ ಕೃಪೆಯಿಂದ ಎಲ್ಲ ಸನ್ನಿಧಿ ಸರಿಯಾಗುತ್ತೆ. ತಾವೇನು ಹೇಳ್ತೀರಿ? ಸರ್ 4 ವರ್ಷದಿಂದ ಬರ್ತೀನಿ ನಾನು. ಈ ವರ್ಷ ಜನ ಕಡಿಮೆ ಇದೆ, ಅದು ಪ್ರಕರಣಗೋಸ್ಕರ ಇದಾಗಿದೆ. ನೋಡುವಾಗ ತನಿಖೆ ಆದಮೇಲೆ ಸ್ವಲ್ಪ ಜನ ಬರ್ತಾರೆ. ಇವಾಗ ಯಾರೂ ಬರ್ತಾ ಇಲ್ಲ, ಜಾಸ್ತಿ ಜನ ಕಡಿಮೆ ಇದೆ. ಒಂದು ಹಾಫ್ ಆನ್ ಅವರಲ್ಲಿ ಆಗ್ಬಿಡ್ತು ದರ್ಶನ. ಲಾಸ್ಟ್ ಟೈಮಲ್ಲಿ ನಾವೆಲ್ಲ 3-4 ಅವರ್ ದರ್ಶನ ಆಗ್ತಾಯಿತ್ತು, ಜನ ಜಾಸ್ತಿ ಇರ್ತಾಯಿತ್ತು, ದೇವ್ರಿಗೋಸ್ಕರ ಬರ್ತಾಯಿದ್ರು. ಧಾರ್ಮಿಕ ಭಾವನೆಗೆ ಯಾವ ಥರ ಧಕ್ಕೆ ಆಗಿದೆ ಈಗ? ಸೊ ಯಾರೂ ಬರ್ತಾ ಇಲ್ಲ ಜನ. ಅದೇ ಅಲ್ಲ, ಈ ತನಿಖೆ ಬಗ್ಗೆ ಏನು ಹೇಳ್ತೀರಿ? ಹಾಂ, ಅದೇ ಹೊರಗೆ ಬರಬೇಕು, ಅದು ಏನಿದೆ ಸತ್ಯ ಅಂತ. ಇವ್ರೇನು ಮಾಡಿರೋದಿಲ್ಲ ನೋಡು. ಒಟ್ಟಾರೆಯಾಗಿ ತನಿಖೆ ಆಗ್ತಾ ಇದೆ, ಸತ್ಯಾಸತ್ಯತೆಗಳು ಹೊರಗಡೆ ಆಚೆ ಬರಲಿ ಅನ್ನೋದು ಜನರ ಅಭಿಪ್ರಾಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಈಗ ಧರ್ಮಸ್ಥಳಕ್ಕೆ ಬಂದಂಥ ಭಕ್ತರು ಕೂಡ ಏನು ಹೇಳ್ತಾರೆ ಅಂತ ಕೇಳೋಣ. ನನ್ನ ಜೊತೆಗೆ ಬೀದರ್ನಿಂದ ಬಂದಂಥ ಭಕ್ತರು ಇದ್ದಾರೆ, ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್, ಪ್ರಮುಖವಾಗಿ ತಾವು ಯಾವ ಊರು ತಮ್ಮದು? ಸರ್ ನಮ್ಮ ಬೀದರ್ ಸರ್. ಓಕೆ. ಎಷ್ಟು ವರ್ಷದಿಂದ ಬರ್ತಿದ್ದು ಧರ್ಮಸ್ಥಳಕ್ಕೆ ತಾವು? ಸರ್ ನಾವು ಸುಮಾರು 5 ವರ್ಷದಿಂದ ಬರ್ತಾ ಇದ್ದೀವಿ ಸರ್. ಧರ್ಮಸ್ಥಳದ ಬಗ್ಗೆ ಸ್ವಲ್ಪ ನಿಮ್ಗೆ ಐಡಿಯಾ ಇದೆ ಅನ್ಸುತ್ತೆ. ಸದ್ಯ ನಡೀತಿರುವಂಥ ಘಟನೆಗಳಾಗಿರ್ಬೋದು, ತಲೆಬುರುಡೆ ಪ್ರಕರಣ, ಏನು ಐಡಿಯಾ ಇದೆ ತಮಗೆ? ಹೌದು ಸರ್, ನಡೀತಾ ಇದೆಯಲ್ಲ. ಸರ್ಕಾರ ಎಲ್ಲ SIT ಇದು ಕೊಟ್ಟಿದೆ. ಅದರ ಹೊಡೆತ ಬಿದ್ದು ಸ್ವಲ್ಪ ಜನ ಕಡಿಮೆ ಆಗಿದೆ ಸರ್. ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಅದು ಸತ್ಯ ತನಿಖೆ ಹೊರಬಿದ್ದು ಒಳ್ಳೆಯ ಬೆಳವಣಿಗೆಗಳು ನಡೀಲಿ. ಅದೇ ರೀತಿ ಮಂಜುನಾಥ ಸ್ವಾಮಿಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಆದರೂ ಜನರಲ್ಲಿ ಸ್ವಲ್ಪ ತಲೆಯಲ್ಲಿ ಗೊಂದಲ ಇರೋದರಿಂದ ಸ್ವಲ್ಪ ಜನನೂ ಕಡಿಮೆ ಆಗಿದೆ ಅನಿಸುತ್ತೆ. ನಾವೇನು ಹೇಳ್ತೀರಿ ಸರ್ ಈಗ ತನಿಖೆ ಬಗ್ಗೆ, ವ್ಯವಸ್ಥೆ ಬಗ್ಗೆ? ಏನಿಲ್ಲ ಸರ್, ತನಿಖೆ ಆಗಿದ್ಮೇಲೆ ಸತ್ಯಾಂಶ ಹೊರಗೆ ಬರುತ್ತೆ, ಆಮೇಲೆ ನೋಡೋಣ. ಈಗ ತಾವು ದೇವಸ್ಥಾನಕ್ಕೆ ಬರ್ತಿರೋ ತಮ್ಮ ಧಾರ್ಮಿಕ ಭಾವನೆಗೆ ಆ ಥರದ ಧಕ್ಕೆ ಆಗಿದೆ ತಮಗೆ? ಏನೂ ಇಲ್ಲ ಸರ್, ಧಕ್ಕೆ ಏನೂ ಇಲ್ಲ. ನಮ್ಮ ಮನಸ್ಸಿಂದ ಬಂದು ದರ್ಶನ ಮಾಡ್ತಾ ಇದ್ದೀವಿ. ಜನರು ಬರ್ತಾರೆ, ತನಿಖೆ ಆದಮೇಲೆ ನೋಡೋಣ ಸರ್. ತಾವೇನು ಹೇಳ್ತೀರಿ ಸರ್ ಈ ಬಗ್ಗೆ? ಯಾರೋ ಮಾಡಿದ್ದಕ್ಕೆ ಎಲ್ಲ ಮಂಜುನಾಥ ಸ್ವಾಮಿ ಎಲ್ಲಕ್ಕೂ ಉತ್ತರ ಕೊಡ್ತಾನೆ. ಮಂಜುನಾಥ ಸ್ವಾಮಿ ಎಲ್ಲ ನೋಡ್ಕೋತಾನೆ. ಎಲ್ಲ ಸತ್ಯತೆ ಹೊರಗಡೆ ಬಂದ ಮೇಲೆ ಎಲ್ಲ ಅದಕ್ಕೆ ಪರಿಹಾರ ಸಿಗುತ್ತೆ. ಸೊ ತಾವೇನು ಹೇಳ್ತೀರಿ? ಹೇಳಿ. ಏನಿಲ್ಲ ಸರ್, ತನಿಖೆ ಆದ ನಂತರ SIT ತನಿಖೆ ಆದ ಏನು ಬಹಿರಂಗ ಆಗುತ್ತೆ ಅದರ ಪ್ರಕಾರ ಜನಗಳಿಗೆ ಅರ್ಥ ಆಗುತ್ತೆ. ಆಗ ಮಂಜುನಾಥ ಕೃಪೆಯಿಂದ ಎಲ್ಲ ಸನ್ನಿಧಿ ಸರಿಯಾಗುತ್ತೆ. ತಾವೇನು ಹೇಳ್ತೀರಿ? ಸರ್ 4 ವರ್ಷದಿಂದ ಬರ್ತೀನಿ ನಾನು. ಈ ವರ್ಷ ಜನ ಕಡಿಮೆ ಇದೆ, ಅದು ಪ್ರಕರಣಗೋಸ್ಕರ ಇದಾಗಿದೆ. ನೋಡುವಾಗ ತನಿಖೆ ಆದಮೇಲೆ ಸ್ವಲ್ಪ ಜನ ಬರ್ತಾರೆ. ಇವಾಗ ಯಾರೂ ಬರ್ತಾ ಇಲ್ಲ, ಜಾಸ್ತಿ ಜನ ಕಡಿಮೆ ಇದೆ. ಒಂದು ಹಾಫ್ ಆನ್ ಅವರಲ್ಲಿ ಆಗ್ಬಿಡ್ತು ದರ್ಶನ. ಲಾಸ್ಟ್ ಟೈಮಲ್ಲಿ ನಾವೆಲ್ಲ 3-4 ಅವರ್ ದರ್ಶನ ಆಗ್ತಾಯಿತ್ತು, ಜನ ಜಾಸ್ತಿ ಇರ್ತಾಯಿತ್ತು, ದೇವ್ರಿಗೋಸ್ಕರ ಬರ್ತಾಯಿದ್ರು. ಧಾರ್ಮಿಕ ಭಾವನೆಗೆ ಯಾವ ಥರ ಧಕ್ಕೆ ಆಗಿದೆ ಈಗ? ಸೊ ಯಾರೂ ಬರ್ತಾ ಇಲ್ಲ ಜನ. ಅದೇ ಅಲ್ಲ, ಈ ತನಿಖೆ ಬಗ್ಗೆ ಏನು ಹೇಳ್ತೀರಿ? ಹಾಂ, ಅದೇ ಹೊರಗೆ ಬರಬೇಕು, ಅದು ಏನಿದೆ ಸತ್ಯ ಅಂತ. ಇವ್ರೇನು ಮಾಡಿರೋದಿಲ್ಲ ನೋಡು. ಒಟ್ಟಾರೆಯಾಗಿ ತನಿಖೆ ಆಗ್ತಾ ಇದೆ, ಸತ್ಯಾಸತ್ಯತೆಗಳು ಹೊರಗಡೆ ಆಚೆ ಬರಲಿ ಅನ್ನೋದು ಜನರ ಅಭಿಪ್ರಾಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಈಗ ಧರ್ಮಸ್ಥಳಕ್ಕೆ ಬಂದಂಥ ಭಕ್ತರು ಕೂಡ ಏನು ಹೇಳ್ತಾರೆ ಅಂತ ಕೇಳೋಣ. ನನ್ನ ಜೊತೆಗೆ ಬೀದರ್ನಿಂದ ಬಂದಂಥ ಭಕ್ತರು ಇದ್ದಾರೆ, ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್, ಪ್ರಮುಖವಾಗಿ ತಾವು ಯಾವ ಊರು ತಮ್ಮದು? ಸರ್ ನಮ್ಮ ಬೀದರ್ ಸರ್. ಓಕೆ. ಎಷ್ಟು ವರ್ಷದಿಂದ ಬರ್ತಿದ್ದು ಧರ್ಮಸ್ಥಳಕ್ಕೆ ತಾವು? ಸರ್ ನಾವು ಸುಮಾರು 5 ವರ್ಷದಿಂದ ಬರ್ತಾ ಇದ್ದೀವಿ ಸರ್. ಧರ್ಮಸ್ಥಳದ ಬಗ್ಗೆ ಸ್ವಲ್ಪ ನಿಮ್ಗೆ ಐಡಿಯಾ ಇದೆ ಅನ್ಸುತ್ತೆ. ಸದ್ಯ ನಡೀತಿರುವಂಥ ಘಟನೆಗಳಾಗಿರ್ಬೋದು, ತಲೆಬುರುಡೆ ಪ್ರಕರಣ, ಏನು ಐಡಿಯಾ ಇದೆ ತಮಗೆ? ಹೌದು ಸರ್, ನಡೀತಾ ಇದೆಯಲ್ಲ. ಸರ್ಕಾರ ಎಲ್ಲ SIT ಇದು ಕೊಟ್ಟಿದೆ. ಅದರ ಹೊಡೆತ ಬಿದ್ದು ಸ್ವಲ್ಪ ಜನ ಕಡಿಮೆ ಆಗಿದೆ ಸರ್. ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಅದು ಸತ್ಯ ತನಿಖೆ ಹೊರಬಿದ್ದು ಒಳ್ಳೆಯ ಬೆಳವಣಿಗೆಗಳು ನಡೀಲಿ. ಅದೇ ರೀತಿ ಮಂಜುನಾಥ ಸ್ವಾಮಿಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಆದರೂ ಜನರಲ್ಲಿ ಸ್ವಲ್ಪ ತಲೆಯಲ್ಲಿ
ಗೊಂದಲ ಇರೋದ್ರಿಂದ ಸ್ವಲ್ಪ ಜನನೂ ಕಡಿಮೆ ಆಗಿದೆ ಅನಿಸುತ್ತೆ. ತಾವೇನು ಹೇಳ್ತೀರಿ ಸರ್ ಈಗ ತನಿಖೆ ಬಗ್ಗೆ, ವ್ಯವಸ್ಥೆ ಬಗ್ಗೆ? ಏನಿಲ್ಲ ಸರ್, ತನಿಖೆ ಆಗಲಿ, ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬರುತ್ತೆ, ಆಮೇಲೆ ನೋಡೋಣ. ಈಗ ತಾವು ದೇವಸ್ಥಾನಕ್ಕೆ ಬರ್ತಿರೋ ತಮ್ಮ ಧಾರ್ಮಿಕ ಭಾವನೆಗೆ ಆ ಥರದ ಧಕ್ಕೆ ಆಗಿದೆ ನಮಗೆ? ಏನೂ ಇಲ್ಲ ಸರ್, ಧಕ್ಕೆ ಏನೂ ಇಲ್ಲ. ನಮ್ಮ ಮನಸ್ಸಿಂದ ಬಂದು ದರ್ಶನ ಮಾಡ್ತಾ ಇದ್ದೀವಿ, ಜನರು ಬರ್ತಾರೆ. ತನಿಖೆ ಆದ್ಮೇಲೆ ನೋಡೋಣ ಸರ್. ತಾವೇನು ಹೇಳ್ತೀರಿ ಸರ್ ಈ ಬಗ್ಗೆ? ಯಾರೋ ಮಾಡಿದ್ದಕ್ಕೆ ಎಲ್ಲ ಮಂಜುನಾಥ ಸ್ವಾಮಿ ಎಲ್ಲಕ್ಕೂ ಉತ್ತರ ಕೊಡ್ತಾನೆ. ಮಂಜುನಾಥ ಸ್ವಾಮಿ ಎಲ್ಲ ನೋಡ್ಕೋತಾನೆ. ಎಲ್ಲ ಸತ್ಯಾಸತ್ಯತೆ ಹೊರಗಡೆ ಬಂದ ಮೇಲೆ ಎಲ್ಲ ಅದಕ್ಕೆ ಪರಿಹಾರ ಸಿಗುತ್ತೆ. ಸೊ ತಾವೇನು ಹೇಳ್ತೀರಿ? ಹೇಳಿ. ಏನಿಲ್ಲ ಸರ್, ತನಿಖೆ ಆದ ನಂತರ SIT ತನಿಖೆ ಆದ ಏನು ಬಹಿರಂಗ ಆಗುತ್ತೆ ಅದರ ಪ್ರಕಾರ ಜನಗಳಿಗೆ ಅರ್ಥ ಆಗುತ್ತೆ. ಆಗ ಮಂಜುನಾಥ ಕೃಪೆಯಿಂದ ಎಲ್ಲ ಸನ್ನಿಧಿ ಸರಿಯಾಗುತ್ತೆ. ತಾವೇನು ಹೇಳ್ತೀರಿ? ಸರ್ 4 ವರ್ಷದಿಂದ ಬರ್ತೀನಿ ನಾನು. ಈ ವರ್ಷ ಜನ ಕಡಿಮೆ ಇದೆ, ಅದು ಪ್ರಕರಣಗೋಸ್ಕರ ಇದಾಗಿದೆ. ನೋಡುವಾಗ ತನಿಖೆ ಆದಮೇಲೆ ಸ್ವಲ್ಪ ಜನ ಬರ್ತಾರೆ. ಇವಾಗ ಯಾರೂ ಬರ್ತಾ ಇಲ್ಲ, ಜಾಸ್ತಿ ಜನ ಕಡಿಮೆ ಇದೆ. ಒಂದು ಹಾಫ್ ಆನ್ ಅವರಲ್ಲಿ ಆಗ್ಬಿಡ್ತದೆ ದರ್ಶನ. ಲಾಸ್ಟ್ ಟೈಮಲ್ಲಿ ನಾವೆಲ್ಲ 3-4 ಅವರ್ ದರ್ಶನ ಆಗ್ತಾಯಿತ್ತು, ಜನ ಜಾಸ್ತಿ ಇರ್ತಾಯಿತ್ತು, ದೇವ್ರಿಗೋಸ್ಕರ ಬರ್ತಾಯಿದ್ರು. ಧಾರ್ಮಿಕ ಭಾವನೆಗೆ ಯಾವ ಥರ ಧಕ್ಕೆ ಆಗಿದೆ ಈಗ? ಸೊ ಯಾರೂ ಬರ್ತಾ ಇಲ್ಲ ಜನ. ಅದೇ ಅಲ್ಲ, ಈ ತನಿಖೆ ಬಗ್ಗೆ ಏನು ಹೇಳ್ತೀರಿ? ಹಾಂ, ಅದೇ ಹೊರಗೆ ಬರಬೇಕು, ಅದು ಏನಿದೆ ಸತ್ಯ ಅಂತ. ಇವ್ರೇನು ಮಾಡಿರೋದಿಲ್ಲ ನೋಡು. ಒಟ್ಟಾರೆಯಾಗಿ ತನಿಖೆ ಆಗ್ತಾ ಇದೆ, ಸತ್ಯಾಸತ್ಯತೆಗಳು ಹೊರಗಡೆ ಆಚೆ ಬರಲಿ ಅನ್ನೋದು ಜನರ ಅಭಿಪ್ರಾಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಈಗ ಧರ್ಮಸ್ಥಳಕ್ಕೆ ಬಂದಂಥ ಭಕ್ತರು ಕೂಡ ಏನು ಹೇಳ್ತಾರೆ ಅಂತ ಕೇಳೋಣ. ನನ್ನ ಜೊತೆಗೆ ಬೀದರ್ನಿಂದ ಬಂದಂಥ ಭಕ್ತರು ಇದ್ದಾರೆ, ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್, ಪ್ರಮುಖವಾಗಿ ತಾವು ಯಾವ ಊರು ತಮ್ಮದು? ಸರ್ ನಮ್ಮ ಬೀದರ್ ಸರ್. ಓಕೆ. ಎಷ್ಟು ವರ್ಷದಿಂದ ಬರ್ತಿದ್ದು ಧರ್ಮಸ್ಥಳಕ್ಕೆ ತಾವು? ಸರ್ ನಾವು ಸುಮಾರು 5 ವರ್ಷದಿಂದ ಬರ್ತಾಯಿದ್ದೀವಿ ಸರ್. ಧರ್ಮಸ್ಥಳದ ಬಗ್ಗೆ ಸ್ವಲ್ಪ ನಿಮ್ಗೆ ಐಡಿಯಾ ಇದೆ ಅನ್ಸುತ್ತೆ. ಸದ್ಯ ನಡೀತಿರುವಂಥ ಘಟನೆಗಳಾಗಿರ್ಬೋದು, ತಲೆಬುರುಡೆ ಪ್ರಕರಣ, ಏನು ಐಡಿಯಾ ಇದೆ ತಮಗೆ? ಸರ್ ನಡೀತಾ ಇದೆಯಲ್ಲ, ಸರ್ಕಾರ ಎಲ್ಲ SIT ಇದು ಕೊಟ್ಟಿದೆ. ಅದರ ಹೊಡೆತ ಬಿದ್ದು ಸ್ವಲ್ಪ ಜನ ಕಡಿಮೆ ಆಗಿದೆ ಸರ್. ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಅದು ಸತ್ಯ ತನಿಖೆ ಹೊರಬಿದ್ದು ಒಳ್ಳೆಯ ಬೆಳವಣಿಗೆಗಳು ನಡೀಲಿ. ಅದೇ ರೀತಿ ಮಂಜುನಾಥ ಸ್ವಾಮಿಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ, ಆದರೂ ಜನರಲ್ಲಿ ಸ್ವಲ್ಪ ತಲೆಯಲ್ಲಿ ಗೊಂದಲ ಇರೋದ್ರಿಂದ ಸ್ವಲ್ಪ ಜನನೂ ಕಡಿಮೆ ಆಗಿದೆ ಅನಿಸುತ್ತೆ. ತಾವೇನು ಹೇಳ್ತೀರಿ ಸರ್ ಈಗ ತನಿಖೆ ಬಗ್ಗೆ, ವ್ಯವಸ್ಥೆ ಬಗ್ಗೆ? ಏನಿಲ್ಲ ಸರ್, ತನಿಖೆ ಆಗಲಿ, ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬರುತ್ತೆ, ಆಮೇಲೆ ನೋಡೋಣ. ಈಗ ತಾವು ದೇವಸ್ಥಾನಕ್ಕೆ ಬರ್ತಿರೋ ತಮ್ಮ ಧಾರ್ಮಿಕ ಭಾವನೆಗೆ ಆ ಥರದ ಧಕ್ಕೆ ಆಗಿದೆ ನಮಗೆ? ಏನೂ ಇಲ್ಲ ಸರ್, ಧಕ್ಕೆ ಏನೂ ಇಲ್ಲ. ನಮ್ಮ ಮನಸ್ಸಿಂದ ಬಂದು ದರ್ಶನ ಮಾಡ್ತಾ ಇದ್ದೀವಿ, ಜನರು ಬರ್ತಾರೆ. ತನಿಖೆ ಆದ್ಮೇಲೆ ನೋಡೋಣ ಸರ್. ತಾವೇನು ಹೇಳ್ತೀರಿ ಸರ್ ಈ ಬಗ್ಗೆ? ಯಾರೋ ಮಾಡಿದ್ದಕ್ಕೆ ಎಲ್ಲ ಮಂಜುನಾಥ ಸ್ವಾಮಿ ಎಲ್ಲಕ್ಕೂ ಉತ್ತರ ಕೊಡ್ತಾನೆ. ಮಂಜುನಾಥ ಸ್ವಾಮಿ ಎಲ್ಲ ನೋಡ್ಕೋತಾನೆ. ಎಲ್ಲ ಸತ್ಯಾಸತ್ಯತೆ ಹೊರಗಡೆ ಬಂದ ಮೇಲೆ ಎಲ್ಲ ಅದಕ್ಕೆ ಪರಿಹಾರ ಸಿಗುತ್ತೆ. ಸೊ ತಾವೇನು ಹೇಳ್ತೀರಿ? ಹೇಳಿ. ಏನಿಲ್ಲ ಸರ್, ತನಿಖೆ ಆದ ನಂತರ SIT ತನಿಖೆ ಆದ ಏನು ಬಹಿರಂಗ ಆಗುತ್ತೆ ಅದರ ಪ್ರಕಾರ ಜನಗಳಿಗೆ ಅರ್ಥ ಆಗುತ್ತೆ. ಆಗ ಮಂಜುನಾಥ ಕೃಪೆಯಿಂದ ಎಲ್ಲ ಸನ್ನಿಧಿ ಸರಿಯಾಗುತ್ತೆ. ತಾವೇನು ಹೇಳ್ತೀರಿ? ಸರ್ 4 ವರ್ಷದಿಂದ ಬರ್ತೀನಿ ನಾನು. ಈ ವರ್ಷ ಜನ ಕಡಿಮೆ ಇದೆ, ಅದು ಪ್ರಕರಣಗೋಸ್ಕರ ಇದಾಗಿದೆ. ನೋಡುವಾಗ ತನಿಖೆ ಆದಮೇಲೆ ಸ್ವಲ್ಪ ಜನ ಬರ್ತಾರೆ. ಇವಾಗ ಯಾರೂ ಬರ್ತಾ ಇಲ್ಲ, ಜಾಸ್ತಿ ಜನ ಕಡಿಮೆ ಇದೆ. ಒಂದು ಹಾಫ್ ಆನ್ ಅವರಲ್ಲಿ ಆಗ್ಬಿಡ್ತದೆ ದರ್ಶನ. ಲಾಸ್ಟ್ ಟೈಮಲ್ಲಿ ನಾವೆಲ್ಲ 3-4 ಅವರ್ ದರ್ಶನ ಆಗ್ತಾಯಿತ್ತು, ಜನ ಜಾಸ್ತಿ ಇರ್ತಾಯಿತ್ತು, ದೇವ್ರಿಗೋಸ್ಕರ ಬರ್ತಾಯಿದ್ರು. ಧಾರ್ಮಿಕ ಭಾವನೆಗೆ ಯಾವ ಥರ ಧಕ್ಕೆ ಆಗಿದೆ ಈಗ? ಸೊ ಯಾರೂ ಬರ್ತಾ ಇಲ್ಲ ಜನ. ಅದೇ ಅಲ್ಲ, ಈ ತನಿಖೆ ಬಗ್ಗೆ ಏನು ಹೇಳ್ತೀರಿ? ಹಾಂ, ಅದೇ ಹೊರಗೆ ಬರಬೇಕು, ಅದು ಏನಿದೆ ಸತ್ಯ ಅಂತ. ಇವ್ರೇನು ಮಾಡಿರೋದಿಲ್ಲ ನೋಡು. ಒಟ್ಟಾರೆಯಾಗಿ ತನಿಖೆ ಆಗ್ತಾ ಇದೆ, ಸತ್ಯಾಸತ್ಯತೆಗಳು ಹೊರಗಡೆ ಆಚೆ ಬರಲಿ ಅನ್ನೋದು ಜನರ ಅಭಿಪ್ರಾಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು.